ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್. ಈ ಹೈಬಿಸ್ಕಸ್ ಟೀನ ನೀವು ಪ್ರತಿದಿನ ಕುಡಿಯೋದ್ರಿಂದ ಶುಗರ್ ಲೆವೆಲ್ನ ನಾರ್ಮಲ್ ಮಾಡ್ಕೊಬೋದು, ಹಾಗೆ ಬೊಜ್ಜಿನಿಂದ ಮುಕ್ತಿ ಕೂಡ ಪಡ್ಕೊಬಹುದು. ಈ ಟೀನ ಹೇಗೆ ಮಾಡೋದು, ಇದಕ್ಕೆ ಏನು ಬೇಕು ಅಂತ ತಿಳ್ಕೊಂಬರೋಣ ಬನ್ನಿ ಗೈಸ್. ಇದಕ್ಕೆ ಜಸ್ಟ್ ಹೈಬಿಸ್ಕಸ್ ಟೀ ಲೀವ್ಸ್ ಹಾಗೆ ವಾಟರ್ ಇದ್ದರೆ ಟೀ ರೆಡಿ ಆಗೋಗುತ್ತೆ. ಸೊ ಇದೇ ಹೈಬಿಸ್ಕಸ್ ಲೀವ್ಸ್. ಇದು ಇವಾಗ ಎಲ್ಲ ಕಡೆ ಅವೈಲೇಬಲ್ ಇರುತ್ತೆ. ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಕೂಡ ಇದು ಸಿಗುತ್ತೆ. ಸೊ ಎಲ್ಲ ಮಾರ್ಟ್ಸ್ಗಳಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ಸೊ ಈ ಹೈಬಿಸ್ಕಸ್ ಟೀನ ಯಾವ ಟೈಮಲ್ಲಿ ಕುಡಿದ್ರೆ ನಿಮ್ಮ ಶುಗರ್ ಲೆವೆಲ್ನ ನೀವು ನಾರ್ಮಲ್ ಮಾಡ್ಕೊಬಹುದು, ಹಾಗೆ ಬೊಜ್ಜು ಕೂಡ ಕರಗಿಸ್ಕೋಬಹುದು ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಇದನ್ನು ನೀವು ಥೈರಾಯ್ಡ್, PCOD ಇರೋರು ಕೂಡ ಆರಾಮಾಗಿ ಇದನ್ನು ತಗೊಬಹುದು. ನಿಮಗೂ ಕೂಡ ಫ್ಯಾಟ್ ಲಾಸ್ ಅನ್ನೋದು ಈಸಿಯಾಗಿ ಆಗುತ್ತೆ ಇದನ್ನು ತಗೊಳ್ಳೋದ್ರಿಂದ. ವಾಟರ್ನ ಫುಲ್ ಬಾಯ್ಲ್ ಮಾಡಿ, ಬಾಯ್ಲ್ ಆಗಿರೋ ವಾಟರ್ಗೆ ಈ ಲೀವ್ಸ್, ಇವಾಗ ಎಷ್ಟು ಕ್ವಾಂಟಿಟಿ ತೊಗೊಳ್ತೀರ ನೀವು, 1 ಕಪ್ಗಾದರೆ ಒಂದು 5-6 ಲೀವ್ಸ್ ಸಾಕಾಗತ್ತೆ. ಆವಾಗಿಂದ ಅವಾಗೇ ಮಾಡ್ಕೊಂಡು ಕುಡಿಬೇಕು. ಮಾಡಿಬಿಟ್ಟು ಇಟ್ಟು ಮತ್ತೆ ಬಿಸಿ ಮಾಡಿಕೊಂಡು ಹೀಗೆಲ್ಲ ಕುಡಿಬಾರ್ದು. ಇಷ್ಟೇ, ಬಾಯ್ಲ್ ಆಗ್ತಿರೋ ವಾಟರ್ಗೆ ಈ ಲೀವ್ಸ್ನ ಹಾಕಿ 1 ಮಿನಿಟ್ ಮುಚ್ಚಿ ಇಟ್ಟರೆ ಸಾಕು, ನಿಮಗೆ ಕಲರ್ಫುಲ್ ಆಗಿರೋ ಹೈಬಿಸ್ಕಸ್ ಟೀ ರೆಡಿ ಆಗುತ್ತೆ. ಇದನ್ನು ನೀವು ನೈಟ್ ಮಲಗೋಕ್ಕೂ ಮುಂಚೆ ತಗೊಳ್ಳೋದ್ರಿಂದ 100% ದಿ ಬೆಟರ್ ರಿಸಲ್ಟ್ ಇರುತ್ತೆ ನಿಮಗೆ. ಇದರಿಂದ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗುತ್ತೆ, ಹಾಗೆ ಫ್ಯಾಟ್ ಲಾಸ್ ಆಗುತ್ತೆ, ಹಾಗೆ ರಿಚ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ಸ್, ನಿಮ್ಮ ಸ್ಕಿನ್ ಗ್ಲೋ ಇರುತ್ತೆ, ಹಾಗೆ ಲಿವರ್ ಫಂಕ್ಷನ್ ಬೂಸ್ಟ್ ಆಗುತ್ತೆ, ಸ್ಪೆಷಲಿ ಹೊಟ್ಟೆ ಬಜ್ಜು ಕರಗುತ್ತೆ ಇದರಿಂದ. ಹಾಗೆ ನಮ್ಮ ಸ್ಟ್ರೆಸ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ, ಆ್ಯಕ್ಟಿವ್ನೆಸ್ ಅಂತ ಕೂಡ ಅನಿಸುತ್ತೆ. ಇದನ್ನು ತಗೊಳ್ಳೋದ್ರಿಂದ ನಮ್ಮ ಹಾರ್ಟ್ ಹೆಲ್ತ್ ಕೂಡ ಗುಡ್ ಇರುತ್ತೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ಟೀನ ನೀವು ದಿನದಲ್ಲಿ 1 ಕಪ್ ತಗೊಂಡ್ರೂ ಸಾಕು, ಇಷ್ಟೆಲ್ಲ ಪ್ರಾಬ್ಲಮ್ಸಿಂದ ಮುಕ್ತಿ ಪಡ್ಕೊಬಹುದು. ರಿಸಲ್ಟ್ ಅನ್ನೋದು ಡೇ 1ನಿಂದನೇ ನಿಮಗೆ ಸ್ಟಾರ್ಟ್ ಆಗುತ್ತೆ. 3-4 ಡೇಸಲ್ಲಿ ನಿಮಗೆ ನಿಮ್ಮ ಬಾಡಿಲಿ ಚೇಂಜಸ್ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗೆ ಎಷ್ಟೇ ಕಷ್ಟಪಟ್ಟರು ತೂಕ ಇಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಡಯಾಬಿಟಿಸ್ಗೆ ಟ್ಯಾಬ್ಲೆಟ್ ತಗೊಂಡು ಸಾಕಾಗ್ಬಿಟ್ಟಿದೆ, ಸಿರಂಜಿನ್ ಲೆವೆಲ್ಗೆ ಹೊರಟೋಗಿದೆ. ಏನು ಮಾಡೋದು, ಇದರಿಂದ ಮುಕ್ತಿ ಹೇಗೆ ಅಂತ ತುಂಬ ಜನ ಸಫರ್ ಪಡ್ತಾ ಇರ್ತೀರ. ನಿಮ್ಮೆಲ್ರಿಗೋಸ್ಕರ ನ್ಯಾಚುರಲ್ ಆಗಿ ನೀವು ಮನೇಲೇ ತಿಂತಾ ಪ್ರತಿಯೊಂದು ಡಿಸೀಸ್ನೂ ಕೂಡ ನೀವು ಕಡಿಮೆ ಮಾಡ್ಕೊಬೋದು. ಲೈಕ್ ಡಯಾಬಿಟೀಸ್, ಥೈರಾಯ್ಡ್, PCOD, PCOS, ಹಾರ್ಮೋನಲ್ ಇನ್ಬ್ಯಾಲೆನ್ಸ್, ಫೈಬ್ರಿಡ್ಸ್, ವ್ಯಾರಿಕೋಸ್ ವೈನ್ಸ್, ಜಾಯಿಂಟ್ ಪೈನ್ಸ್, ಆರ್ಥ್ರೈಟಿಸ್, BP, ಈ ಥರದನ್ನು ಎಲ್ಲನೂ, ಹಾಗೆ ಒಬೆಸಿಟಿ, ಇದೆಲ್ಲ ಪ್ರಾಬ್ಲಮ್ಸ್ ಬರಲಿಕ್ಕೂ ಕಾರಣ ನಮ್ಮ ಲೈಫ್ ಸ್ಟೈಲ್. ಸೊ ಆ ಲೈಫ್ ಸ್ಟೈಲ್ನ ನಾವು ಸ್ವಲ್ಪ ಚೇಂಜ್ ಮಾಡಿಕೊಂಡು ನ್ಯಾಚುರಲ್ ಆಗಿ ಹೆಲ್ತಿ ಫುಡ್ ತಿಂದರೆ ನೀವು ನ್ಯಾಚುರಲ್ ಆಗಿ ಎಲ್ಲ ಪ್ರಾಬ್ಲಮ್ಸ್ನ ಸರಿ ಮಾಡ್ಕೊಬಹುದು. ಅದು ಹೇಗೆ ಅಂದರೆ, ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ತುಂಬ ದಪ್ಪ ಇದ್ದೀವಿ, ಏನೇ ಮಾಡಿದರೂ ತೂಕ ಇಳಿಸೋಕ್ಕಾಗ್ತಾ ಇಲ್ಲ, ಇಷ್ಟೆಲ್ಲ ಹೆಲ್ತ್ ಪ್ರಾಬ್ಲಮ್ಸ್ನ ಹೇಗೆ ಸರಿ ಮಾಡ್ಕೊಳ್ಳೋದು ಅಂದರೆ, ನಿಮ್ಮೆಲ್ರಿಗೂ ಇದ್ದೇ ಇದೆ ನಮ್ಮ ಡಯಟ್ ಪ್ಲಾನ್ ಅಂದರೆ ಏನು ಮೇಡಮ್, ಊಟ ಬಿಡೋದಾ ಹೇಗೆ ಅಂತ ಆಲೋಚನೆ ಮಾಡ್ತಾ ಇದ್ದೀರಾ? ಇಲ್ಲ, ನೀವು ತಿನ್ನೋದಕ್ಕಿಂತ ಯಥೇಚ್ಛವಾಗಿ ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಹೊಟ್ಟೆನ ಕರಗಿಸ್ಕೊಳ್ಳೋ ವಿಧಾನ ಇದು. ಇವ್ರು ನನ್ನ ಕ್ಲೈಂಟ್, ಎಷ್ಟೆಲ್ಲ ರಿಸಲ್ಟ್ ಪಡ್ಕೊಂಡಿದ್ದಾರೆ ಕೇವಲ ದಿನಗಳಲ್ಲಿ, ತಿಳ್ಕೊಂಬರೋಣ ಬನ್ನಿ. ಹಲೋ ರೀ ಮೇಡಮ್. ಪದ್ಮಾವತಿ, ಹೇಗಿದ್ದೀರಾ? ಹಾ ರೀ ಮೇಡಮ್, ಚೆನ್ನಾಗಿದೀವಿ ರೀ ಮೇಡಮ್. ನೀವ್ ಹೇಗಿದ್ದೀರಿ ಮೇಡಮ್? ನಾನು ಕೂಡ ಚೆನ್ನಾಗಿದ್ದೀನಿ ಪದ್ಮಾವತಿ. ಇವತ್ತಿಗೆ ಡಯಟ್ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯ್ತು? ಅಂದ್ರೆ ಇದು ಸೆಕೆಂಡ್ ಡಯಟ್ ರೀ ಮೇಡಮ್, 4ನೇ ಚಾರ್ಟ್ ರೀ. ನಾವು ಸ್ಟಾರ್ಟ್ ಮಾಡಿ ಈಗ 9 ಡೇಸ್ ಆಯ್ತು ರೀ ಮೇಡಮ್. ಇವಾಗ 9 ಡೇಸ್ ಆಯ್ತಾ? 9 ಡೇಸ್ ಅಲ್ಲಿ ಎಷ್ಟು ತೂಕ ಕಡಿಮೆ ಆಗಿದೆಪ್ಪ? 9 ಡೇಸ್ ಅಲ್ಲಿ 7 kg ಲಾಸ್ ಆಗಿದೆ ರೀ ಮೇಡಮ್. ಓಕೆ, 6 ಡೇಸ್ ಅಲ್ಲಿ 4 kg ಲಾಸ್ ಆಗೋಗಿತ್ತು ಅಲ್ವಾ ನಿಮ್ದು? ಹೌದ್ರಿ ಮೇಡಮ್, ಹೌದ್ರಿ. ಓಕೆ, ಬಾಡಿ ಫೀಲಿಂಗ್ ಹೇಗಿದೆ ಇವಾಗ, ಹೇಗೆ ಅನ್ನಿಸ್ತಾ ಇದೆ? ಆರಾಮ್ ಅನಿಸ್ತೈತ್ರಿ ಮೇಡಮ್. ಹಂಗೇನು ಇದು ಇಲ್ಲ ರೀ, ಹಗುರ ಅನ್ಸಕತ್ತೈತ್ರಿ. ಓಕೆ, ನೀವ್ ಅನ್ಕೊಂಡಿದ್ರಾ 9 ದಿನದಲ್ಲಿ 7.5 kg ವರೆಗೂ ತೂಕ ಕಡಿಮೆ ಆಗತ್ತೆ ಅಂತ? ಇಲ್ಲ ರೀ ಮೇಡಮ್, ಒಟ್ಟ ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಬಿಡ್ರಿ ಮೇಡಮ್, ಈ ತರ 7 kg ಲಾಸ್ ಆಗ್ತೈತಿ ಅಂತ ಹೇಳಿ. ಓಕೆ, ನಾನು ನಿಮ್ದು 6th ಡೇ ನೋಡಿದಾಗ 4 kg ರೆಡೀಸ್ ಆಗೋಗಿತ್ತು. ಅವತ್ತು ನನಗೆ ತುಂಬಾನೇ ಖುಷಿ ಆಗಿತ್ತು, ಇಷ್ಟೊಂದು ರಿಸಲ್ಟ್ ಚೆನ್ನಾಗಿ ಬಂದ್ಬಿಟ್ಟಿದೆ ಅಂತ. ಹಾ ರೀ ಮೇಡಮ್, ನಮಗೂ ಭಾಳ ಖುಷಿ ಆತ್ರಿ ಮೇಡಮ್. 3 ದಿವಸ ವೇಟ್ ಲಾಸ್ ಆಗಿದ್ದಿಲ್ರಿ ಮೇಡಮ್ ಸ್ಟಾರ್ಟ್ ಮಾಡಿಂದೆ. ಓಕೆ, ಆಮೇಲೆ 4th 5th ಡೇಸ್ ಅಂತೂ ಫುಲ್ ವೇಟ್ ಲಾಸ್ ಆಯ್ತ್ರಿ ಮೇಡಮ್. ನಮ್ಗೆ ಭಾಳ ಖುಷಿ ಆತ್ರಿ. ಓಕೆ, ವೆರಿ ಗುಡ್. 9 ಡೇಸ್ ಅಲ್ಲಿ 7 kg ಅಷ್ಟು ರೆಡೀಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? 7.5? ಹೌದ್ರಿ ಮೇಡಮ್, ಹೌದ್ರಿ. ಓಕೆ, ಬಟ್ ಬಾಡಿ ಎಲ್ಲ ಲೈಟ್ ಆಗಿದ್ಯಾ? ಹ್ಞೂ ರೀ ಮೇಡಮ್, ಹಜೂರ್ ಆಗೈತ್ರಿ ಮೇಡಮ್. ಚೇಂಜಸ್ ಅಂತ ಏನೇನ್ ಕಾಣಿಸ್ತಾ ಇದೆಪ್ಪ ನಿಮ್ಗೆ?
ಚೇಂಜಸ್ ಅಂದ್ರೆ ಬಾಡಿ ಒಳಗೆ ಅಂದ್ರೆ ಮೇಡಮ್ ಈಗ ಏನೂ ಹಂಗೆ ಪೇನ್ ಇತ್ತಲ್ರಿ ಮೇಡಮ್, ಯಾವುದು ಏನೂ ಇಲ್ಲ ರೀ ಮೇಡಮ್. ಓಕೆ ಚೆನ್ನಾಗಿ ಅನ್ಸಕತ್ತೈತ್ರಿ. ಓಕೆ. ಮೋಷನ್ ಪ್ರಾಬ್ಲಮ್, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇತ್ತಲ್ಲ, ಇವಾಗ ಹೇಗಿದೆಪ್ಪ? ಹ್ಞೂ ರೀ ಮೇಡಮ್, ಈಗ ಕ್ಲಿಯರ್ ಐತ್ರಿ ಮೇಡಮ್, ಏನು ಪ್ರಾಬ್ಲಮ್ ಇಲ್ಲ ರೀ. ಕ್ಲಿಯರ್ ಆಯ್ತಾ? ಹ್ಞೂ ರೀ ಮೇಡಮ್. ಓಕೆಪ್ಪ. ಖುಷಿ ಕೊಡ್ತಾ ಇದೆಯಾ ನಮ್ಮ ಡಯಟ್ ಪ್ಲಾನ್ ನಿಮಗೆ? ಹ್ಞೂ ರೀ ಮೇಡಮ್, ಖುಷಿನೇ ರೀ. ಮತ್ತೆ ಏನು ಡಾಕ್ಟರ್ ಕಡೆ ಹೋಗ್ಲಾರ್ದನೆ ಎಲ್ಲ ಇಲ್ಲೇ ಕಡಿಮೆ ಆತ್ರಿ ಮೇಡಮ್. ವೇಟ್ ಲಾಸನು ಆತ್ರಿ, ಆರೋಗ್ಯನೂ ಬಂತ್ರಿ ನಮಗೆ. ಚೆನ್ನಾಗಿ ಅನ್ಸಿತ್ರಿ ಮೇಡಮ್. ಓಕೆಪ್ಪ. ಓಕೆ. ನಿಮಗೆ ಖುಷಿ ಕೊಡ್ತಾ ಇದೆ ಅಲ್ವಾ ನಮ್ಮ ಡಯಟ್ ಪ್ಲಾನ್? ಹ್ಞೂ ರೀ ಮೇಡಮ್, ತುಂಬಾನೇ ಖುಷಿ ಆಗೈತೆ ನೋಡಿ. ಮತ್ತೆ ತಿನ್ಕೊಂಡೇ ಅಲ್ವಾ ನೀವು ತೂಕ ಕಡಿಮೆ ಮಾಡ್ಕೊಂತಾ ಇರೋದು? ಹೌದೌದ್ರಿ ಮೇಡಮ್, ತಿನ್ಕೊಂತಾನೆ ಕಡಿಮೆ ಮಾಡ್ಕೊಂಡೀವ್ರಿ ಮೇಡಮ್. ಓಕೆ. ಓಕೆಪ್ಪ. ವೆರಿ ಗುಡ್, ವೆರಿ ಗುಡ್. ಮತ್ತೆ ನಮ್ಮ ವ್ಯೂವರ್ಸ್ಗೆ ಏನಾದ್ರು ಹೇಳ್ಬೇಕಂದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಡಯಟ್ ಪ್ಲಾನ್ ಬಗ್ಗೆ? ಅಂದ್ರೆ ಮೇಡಮ್, ಡಯಟ್ ಪ್ಲಾನ್ ಎಲ್ಲರೂ ಮಾಡ್ಬೇಕ್ರಿ ಮೇಡಮ್. ಈಗ ಬಹಳಷ್ಟು ವೇಟ್ ಇರ್ತಾರಲ್ರಿ, ಅವ್ರಿಗೆ ಸ್ವಲ್ಪ ಏನಾದ್ರೂ ಅನಾರೋಗ್ಯ ಇದ್ದೇ ಇರ್ತೈತ್ರಿ. ವೇಟ್ ಲಾಸ್ ಮಾಡ್ಕೊಂಡ್ರೆ ಚೆನ್ನಾಗಿರ್ತೈತ್ರಿ ಮೇಡಮ್, ಹೆಲ್ತ್ನು ಚೆನ್ನಾಗಿರ್ತೈತ್ರಿ. ಆದಷ್ಟು ನಿಮ್ಮ ಹತ್ರ ಸ್ವಲ್ಪ ವೇಟ್ ಲಾಸಿಗೆ ಎಲ್ಲರೂ ಟ್ರೈ ಮಾಡ್ಬೇಕ್ರಿ ಮೇಡಮ್. ಓಕೆ. 100% ನ್ಯಾಚುರಲ್ ಆಗಿ ಕರ್ಗತ್ತಾ? ಹೌದ್ರಿ ಮೇಡಮ್, 100% ರೀ ಮೇಡಮ್. ಅದ್ರಾಗ ಏನ್ರಿ, ಯಾಕಂದ್ರೆ ಈಗ ನಾವು ಎರಡೂವರೆ ತಿಂಗಳಾತ್ರಿ ಮೇಡಮ್ ಈಗ ಸ್ಟಾರ್ಟ್ ಮಾಡಿ. ಸ್ಟಾರ್ಟಿಂಗ್ ನಾವು 82 ಇದ್ದೀವಿ ರೀ ಮೇಡಮ್, ಈಗ 67 ರೀ ಇವಾಗ. ಭಾಳ ಖುಷಿ ಆಯ್ತು ರೀ ಮೇಡಮ್. ಈಗ ನಮ್ಮಷ್ಟಕ್ಕೆ ನಾವೇ ಮಾಡ್ಕೊಂಡ್ರೆ ಆಗ್ತಿದ್ದಿಲ್ರಿ ಮೇಡಮ್. ಈಗ ಆಮೇಲೆ ಎಲ್ಲ ಪೇನೂ ಕಡಿಮೆ ಆಗ್ಯಾವ್ರಿ ನಮ್ಗೆ. ಆರಾಮದೀವಿ ರೀ ಮೇಡಮ್, ಇವಾಗ ಏನೂ ತೊಂದ್ರೆ ಇಲ್ಲ ರೀ ಈಗ ನಮ್ಗೆ. ಓಕೆ. ಓಕೆ. ಥ್ಯಾಂಕ್ ಯು ಫಾರ್ ಕಾಲಿಂಗ್. ಬಾಯ್. ಬಾಯ್ ರೀ. ನೀವು ಕೂಡ ಅಷ್ಟೇ ಮನೇಲೇ ತಿಂತ ನನ್ನ ಕ್ಲೈಂಟ್ ಕರಗಿಸ್ಕೊಂಡಿರೋ ಥರ ನೀವು ಕೂಡ ಕರಗಿಸ್ಕೊಂಡು ಅನ್ಹೆಲ್ತಿಯಿಂದ ಹೆಲ್ತಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ಬೋದು. ಹಾಗೆ ಫ್ಯಾಟಿಂದ ಫಿಟ್ ಆಗಿಬಿಡ್ಬೋದು. ಇದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ನ ತಿಳ್ಕೊಂಡು ಯುಟಿಲೈಸ್ ಮಾಡ್ಕೊಳ್ಳಿ. ಹೆಲ್ತಿ ಹ್ಯಾಪಿ ಲೈಫ್ನ ಲೀಡ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಲವ್ ಯು ಆಲ್. ಬಾಯ್.